ಸ್ಕೂಲ್ ಮಕ್ಕಳೆಲ್ಲ ನನ್ನೇ ನೋಡ್ತವ್ರೆ, ಯಾರು ಇವ್ನು ಹಿಂಗೆ ನಡ್ಕೊಂಡು ಹೋಗ್ತವನೆ ಅಂತ. ಹಲೋ ಮಿಗೋಸ್, ಎಲ್ರು ಹೇಗಿದ್ದೀರಾ? ದಯವಿಟ್ಟು ಎಲ್ಲ ನಗ್ತಾಯಿರಿ, ಜೊತೆಲಿರೋನ್ನ ನಗಿಸ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಉದ್ದಾಂಜನೇಯಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಭದ್ರಾವತಿಯಿಂದ. ರೀಸನ್ ಏನಪ್ಪ ಅಂದರೆ, ಚಿಕ್ಕದ ರೀಸನ್ನು. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಮುಂದೆ ಒಂದು ದೊಡ್ಡ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀನಿ. ಸದ್ಯಕ್ಕೆ ಮನೇಲಿ ಒಪ್ತಾ ಇಲ್ಲ, ರೀಸನ್ ಇಷ್ಟೇ. ಮನೇಲಿ ಒಪ್ಸೋಕ್ಕೋಸ್ಕರ ಮನೆ ಸುತ್ತಮುತ್ತ ಇರೋ ಬೆಟ್ಟ ಗುಡ್ಡಗಳನ್ನ ಹತ್ತಿ ಏನೂ ತೊಂದರೆ ಇಲ್ದೇ ಮಾಡ್ತಾ ಇರೋದು. ಏನೂ ತೊಂದರೆ ಇಲ್ದಂಗೆ ಆಗ್ತಿದೆ ಅಂದರೆ ಐ ಥಿಂಕ್ ಮನೇಲಿ ಒಪ್ತಾರೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒಪ್ಪಿಸ್ಬೇಕು. ಟೈಮ್ ಬೇರೆ ಕಮ್ಮಿ ಇದೆ, ನೋಡೋಣ. ಓಕೆ ಅಮಿಗೋಸ್, ನೋಡಿ ವಿಡಿಯೋನ ಮತ್ತೆ ಉದ್ದಾಂಜನೇಯನ ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಂತ. ಹೋಗೋಕ್ಕೂ ಮುಂಚೆ ಇದನ್ನ ಹಾಕೊಂಡ್ರೆ ಒಂದು ಗಟ್ಟಿ ಇರುತ್ತೆ. ಬಿಸಿಲಿಗೆ ನನ್ನನ್ನು ಕಂಡ್ರೆ ತುಂಬಾ ಇಷ್ಟ. ಸೂರ್ಯಂಗೆ ಅವಾಗ ಕಿಸ್ ಕೊಟ್ಬಿಡ್ತಾನೆ, ಅದಕ್ಕೋಸ್ಕರ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಹೊರಡೋಣ. ಫುಲ್ ಸೇಫ್ಟಿ. ಲೈಟಾಗಿ ಎಂಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಅನ್ಕೊಂತೀನಿ ದೇವರು ನನಗೆ ಬರೋಕ್ಕೆ ವೆಲ್ಕಮ್ ಮಾಡ್ತಾ ಇದೆ ಅಂತ. ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಹುಷಾರಾಗಿ ಬಾ ಅಂತ ಲೈಟಾಗಿ ಮಳೆನ ತಲೆ ಮೇಲೆ ಹಾಕ್ಬಿಟ್ಟು ಬಾ ನಿಧಾನಕ್ಕೆ ಅಂತ ಅಂದಿದೆ. ಆರಾಮಾಗಿ ಹೋಗ್ತಾ ಇದ್ದೀನಿ. ಇವಾಗ 1 ಕಿಲೋಮೀಟ್ರ್ ಆಯಿತು. ಐ ಥಿಂಕ್ ಇದು ಎಷ್ಟು ಕಿಲೋಮೀಟರ್ ಇದೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಬಟ್ ಇದೇ ರೂಟ್ ಅಂತ ಗೊತ್ತು. ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ವೆದರ್ ಮಾತ್ರ ಕೂಲ್ ಆಗಿದೆ. ನೀವೆಲ್ಲ ಆರಾಮಾಗಿ ಕುತ್ಕೊಂಡು ಮನೇಲಿ ನೋಡಿ, ನಾನು ತೋರಿಸ್ತೀನಿ ಹೆಂಗೆ ಹೋಗೋದು ಅಂತ. ನೀವೆಲ್ಲ ಏನಕ್ಕೆ ಬರಕ್ಕೆ ಹೋಗ್ತೀರ? ಆರಾಮಾಗಿರಿ, ಕೆಲ್ಸಕ್ಕೆ ಹೋಗಿ, ಮನೇಲಿರಿ, ವಿಡಿಯೋ ನೋಡ್ರಿ, ಆರಾಮಾಗಿರಿ. ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಕೂಲಾಗಿ. ನೀವು ಕೂಲಾಗಿ ಫ್ಯಾನು AC ಹಾಕ್ಕೊಂಡು ಆರಾಮಾಗಿ ಮನೇಲಿ ನೋಡಿ, ಚೆನ್ನಾಗಿದೆ. ವೆದರ್ ಮಾತ್ರ ಬ್ಯೂಟಿ ಅಲ್ಲ, ಸೈಕ್ ಆಗಿದೆ. ನಾನು ಫುಲ್ ಎದುರು ಬಿಟ್ಟಿದ್ದೆ ಬಿಸಿಲಿರುತ್ತೆ ಅಂತ. ನೋಡಿದ್ರೆ ವೆದರ್ ಇನ್ನೂ ಟೈಮ್ ಆಗಿಲ್ಲಲ್ಲ, ಐ ಥಿಂಕ್ ಅದಕ್ಕೆ ಬಿಸಿಲಿಲ್ಲ. ಆಲ್ಮೋಸ್ಟ್ ಬಿಸಿಲು ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ದೂರನಾದ್ರೂ ಹೋಗ್ಬಿಡ್ಬೇಕು.
ಸ್ಟಾರ್ಟಿಂಗ್ಗೆ ಹಂಪ್ ಸಿಕ್ಬಿಡ್ತು, ಸುಸ್ತಾಗ್ಬಿಟ್ಟೆ. ಚೆನ್ನಾಗಿದೆ ವೆದರ್. ನಾನು ಹೋಗೋ ದಾರಿದು ರೂಟ್ ಇದು. ನೋಡೇ ಇಲ್ಲ ನಾನು ಇದುವರೆಗೂ ಹೆಂಗಿದೆ ಅಂತ. ಆಲ್ಮೋಸ್ಟ್ 3.5 ಕಿಲೋಮೀಟರ್ ಆಯ್ತು. 3.5 ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ರೋಡಲ್ಲಿ ಆರಾಮಾಗಿ ಹೋಗ್ಬೋದು. ಬೆಳಿಗ್ಗೆ ಅಂದ್ರೆ ಮಸ್ತು, ಬೆಳಿಗ್ಗೆ ಆರಾಮಾಗಿ ಹೋಗ್ಬೋದು. ರಿಟರ್ನ್ ಬರ್ಬೇಕಾದ್ರೆ ಹೆವಿ ಕಷ್ಟ. ಬಿಸಿಲು ಹೊತ್ತಿಗೆ ಕಿತ್ಕೊಂತಾ ಇರುತ್ತೆ ಎಲ್ಲ ಕಡೆನೂ. ನೋಡೋಣ, ಟ್ರೈ ಮಾಡೋಣ. ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಮೀಟ್ ಮಾಡಿ ಚೆನ್ನಾಗಿತ್ತು ಅಂದ್ರೆ ಆ ಕಡೆಯಿಂದ ಅವರೇ ಕಳಿಸ್ತಾರೆ. ನಡ್ಕೊಂಡು ಹೋಗೋದಾ ಗಾಡೀಲಿ ಹೋಗೋದಾ ಅಂತ. ಕಾಲೇಜ್ ಹುಡುಗರ್ನೆಲ್ಲ ಪಿಕಪ್ ಮಾಡಕ್ಕೆ ಬಸ್ಸು ಮನೆ ಹತ್ರನೇ ಬರ್ತಾ ಇತ್ತು. ನಾವು ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ಪ್ರಿನ್ಸಿಪಲೇ ಬರೋರು ರೂಮ್ ಹತ್ರ. ನಾವು ಹಾಸ್ಟೆಲಲ್ಲಿ ಇರ್ತಿದ್ವಲ್ಲ, ಪ್ರಿನ್ಸಿಪಲೇ ಬರೋರು. ಯಾತ್ರ ಬಂದಿಲ್ಲ ಇನ್ನ ಕಾಲೇಜಿಗೆ ಅಂತ. ಪಾಪ ಇವರಿಗೆಲ್ಲ ಬಸ್ ಬರ್ತಾ ಇದೆ ಅಷ್ಟೇ. ನಮಗೆ ಅವರಿಗೂ ತುಂಬಾ ಡಿಫ್ರೆನ್ಸ್. ಅವ್ರಿಗೆ ಬಸ್ ಬರುತ್ತೆ, ನಮಗೆ ಪ್ರಿನ್ಸಿಪಲೇ ಬರ್ತಾರೆ. ಕಾಲೇಜ್ ಪ್ರಿನ್ಸಿಪಲ್ ಬರೋ ಕಾಲೇಜಿಗೆ ಅಂತ. ಸ್ಕೂಲ್ ಮಕ್ಳೆಲ್ಲ ನನ್ನೇ ನೋಡ್ತವ್ರೆ, ಯಾರು ಇವ್ನು ಹಿಂಗ್ ನಡ್ಕೊಂಡು ಹೋಗ್ತವನೆ ಅಂತ. ಇವೆಲ್ಲ ಅದ್ರ ಪಾಡಿಗೆ ಅದು ಬಗ್ಲುತ್ತಾ ಇರುತ್ತೆ. ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್. ಕಂಟಿನ್ಯೂ ನಾಯಿಗಳಿತ್ತು ಅಂದ್ರೆ ಹಿಂಗೆ ಅದ್ರ ಪಾಡಿಗೆ ಅದು ಶಿಫ್ಟ್ ವೈಸ್ ಮಾಡ್ಕೊತಾ ಇರುತ್ತೆ. ನಾನು ಶಿಫ್ಟ್ ವೈಸ್ ಹ್ಞೂ ಅನ್ಕೊಂಡು ಕೇಳ್ಕೊಂತ ಹೋಗ್ತಾ ಇರ್ತೀನಿ. ಸ್ವಲ್ಪ ರಿಯಾಕ್ಟ್ ಮಾಡಿದ್ರೆ ಹಂಗೆ ಬಂದ್ಬಿಡ್ತಾವ ಮೈ ಮೇಲೆ. ಬಾಗುರು ಇನ್ನೂ ಒಂಚೂರು ಆಕ್ಟಿಂಗ್ ಮಾಡಿ. ಆಕ್ಟಿಂಗ್ ಸೂಪರ್ ಆಕ್ಟಿಂಗ್. ಅಕ್ಕನ್ ಬಾ ವಿಡಿಯೋದಲ್ಲಿ ಬಂದಿದ್ಯಾ ನೀನು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಬಿಡು ಹಂಗೆ. ಏನ್ ಆಕ್ಟಿಂಗ್ ಅಲ್ಲ. ಏರಿಯಾ ವೈಸ್ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಅವನ್ ಕಳಿಸ್ತಾ ಇಲ್ಲಿ ಯಾರೋ ಇದಾರ. ಅಲ್ಲಿ ಏರಿಯಾ ವೈಸ್ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಅಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ಒಬ್ಬೊಬ್ರಿಗೆ ಪಾರ್ಸಲ್ ಮಾಡೋದು. ಪಾರ್ಸಲ್ ನಾನು ಆಗ್ತಾ ಇದ್ದೀನಲ್ಲ. ಚೆನ್ನಾಗಿದೆ. ಬಿಸಿಲು ಸ್ಟಾರ್ಟ್ ಆಯ್ತು ಸ್ವಲ್ಪ. ಹೋಗ್ತಾ ಇದ್ದೀನಿ. ವೆದರ್ ಮಾತ್ರ ಸೂಪರ್ ಆಗೈತೆ, ಗ್ರೀನರಿ ಅಲ್ಲ ಅದಕ್ಕೆ. ಸ್ವಲ್ಪ ಮಳೆ ಬರ್ತಾ ಇದೆ. 5.5 ಕಿಲೋಮೀಟರ್ ಆಯ್ತು. ಅಲ್ಲಿದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ನೀರು ಕುಡ್ಕೊಂಡು ರೆಡಿ ಆಗ್ಬಿಡೋಣ. ಜೈ ಶ್ರೀರಾಮ್. ಸ್ಪೆಷಲ್ ವಾಟರ್ ಇದು. ಏನೇನೋ ಇದ್ರೆ ಇದ್ರ ಒಳಗೆ. ಎನರ್ಜಿ ಡ್ರಿಂಕ್. ವಾವ್, ಸೂಪರ್ ಆಗಿದೆ. ನೈಟ್ ಹಾಕಿದ್ದೆ ಎಲ್ಲ ಇದ್ರ ಒಳಗೆ. ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಇನ್ನೊಂಚೂರು ಮಿಕ್ಸ್ ಹೊಡೆದ್ಬೇಡ, ನೀರು ಕಮ್ಮಿ ಆಗ್ಬಿಡುತ್ತೆ. ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ. ಒಂದು ನಾರ್ಮಲ್ ವಾಟರ್, ಇನ್ನೊಂದು ಎನರ್ಜಿ ಡ್ರಿಂಕ್. 30, 60. ಓ ಚೆಲ್ಕೊಂಬಿಟ್ಟು. ನೆಕ್ಸ್ಟ್ ಸ್ಟಾಪ್ವರೆಗೂ ಮಿಕ್ಸ್ ಆಗ್ಬಿಡುತ್ತೆ. ಮಳೆ ಕಮ್ಮಿ ಆಯ್ತು, ನೋಡೋಣ ಅಷ್ಟೇ. ಸುಧಾರಿಸ್ಕೊಂಡಿ ಸಾಕು. ಓಕೆ, ಹೊರಡೋಣ. ಚಲೋ. ಮಳೆ ಕಮ್ಮಿ ಆಯ್ತು. ಕಮ್ಮಿ ಅಲ್ಲ, ಮಳೆ ನಿಲ್ತು. ಆಂಜನೇಯ ತುಂಬಾ ನೆನೆಸ್ಕೊಂತಿದ್ದಾನೆ. ಎಲ್ಲಿದ್ಯಪ್ಪ ಅಂತ.
ಈ ರೂಟಲ್ಲಿ ಈ ಕಡೆ ಒಂದು ರೂಟ್ ಇದೆ, ಈ ಕಡೆ ಒಂದು ರೂಟ್ ಇದೆ. ಈ ಕಡೆನೂ ದೇವಸ್ಥಾನ ಇದೆ. ಈ ಕಡೆ ಯಾವ ದೇವಸ್ಥಾನ ಇದೆ? ಹಾ, ಈ ಕಡೆ ದೇವಸ್ಥಾನ ಇದೆ, ಕೆಂಚಮ್ಮನ ಗುಡ್ಡ ಅಂತ ಹೇಳಿ. ಇದು ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಹತ್ರ, ಇದು ದೂರ ಅಂತೆ. ನಾವು ಹೋಗ್ತಿರೋದು ಈ ರೂಟ್. ಎಲ್ಲ ಆಂಟಿದಿರಲ್ಲ, ನಾನೇ ನೋಡ್ತಾವ ಯಾರಿ ಹುಡ್ಗ ಹಿಂಗ್ ಹೋಗ್ತವನೆ ಅಂತ. ಯಾರೋ ಸ್ಕೂಲ್ ಯೂನಿಫಾರ್ಮ್ ಹಾಕ್ಬಿಟ್ಟವ್ರೆ. ಸ್ಕೂಲ್ ಮುಗ್ದಿರುತ್ತಲ್ಲ, ಹೆಂಗೋ ಯಾಕೆ ವೇಸ್ಟ್ ಮಾಡ್ತಾರೆ ಅಂತ ಅಲ್ಲಿ ಗೊಂಬೆಗೆ ಹಾಕ್ಬಿಟ್ಟಿದ್ದಾರೆ. ಒಂದೊಂದು ನಾಯಿಗಳು ಸುಮ್ಮನೆ ಇರ್ತವೆ, ಏನು ಮಾಡಲ್ಲ. ಒಂದೊಂದು ಅಷ್ಟೇ, 5 ರೂಪಾಯಿ ಆಕ್ಟಿಂಗ್ ಮಾಡ್ರು ಅಂದ್ರೆ 10 ರೂಪಾಯಿದು ಆಕ್ಟಿಂಗ್ ಮಾಡಿರ್ತಾರೆ. ಏರಿಯಾ ಪೂರ್ತಿ ಬರೀ ನಾಯಿಗಳೇ ಇದಾವೆ ಮನುಷ್ಯರಿಗಿಂತ. ನನಗೆ ನಾಯಿಗಳೇ ಜಾಸ್ತಿ ಸಿಗ್ತಾ ಇದಾವೆ. ಅಲ್ಲಿ ಯಾರೋ ಕರಿತಾವ್ರ ಅಲ್ಲ, ಇಲ್ಲಿರಿ ನಾನು ಅಂತ. ಏನ್ ಸೌಂದರ್ಯ ನೋಡಿ, ಎದ್ಬಿಟ್ಟು ಬಗಳಲ್ಲ, ಮಲ್ಕೊಂಡೇ ಹೋಗ್ತೈತೆ. ಸಾಕು ಬಿಟ್ರು, ಸಾಕು. ಫೈನಲಿ ಐ ಥಿಂಕ್ ಅರ್ಧ ದಾರಿ ಬಂದಿದ್ದೀನಿ ಅನ್ಕೊಂತೀನಿ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸುತ್ತಮುತ್ತ ವೆದರ್ ಮಾತ್ರ ಸೂಪರ್ ಆಗಿದೆ. ಭದ್ರಾ ನದಿ ಇಂದ ಬರ್ತಾ ಇರೋ ನೀರಿದು. ನೀರ್ ಮಾತ್ರ ಸುಕ್ಕದ್ ಬ್ಯೂಟಿಫುಲ್ ಆಗಿರುತ್ತೆ. ನೀರೆಲ್ಲ ಆರಾಮಾಗಿ ನಡೀತಾ ಇದೆ, ಚೆನ್ನಾಗಿದೆ ನೀರು. ಒಂದ್ ರೌಂಡ್ ಬೀಳೋಣ ಅನ್ನಿಸ್ತಾ ಇದೆ. ಬರ್ತಾ ಟ್ರೈ ಮಾಡೋಣ, ಹೋಗ್ತಾ ಬೇಡ, ಹೋಗ್ತಾ ಡೀಸೆಂಟ್ ಆಗಿ ಹೋಗೋಣ. ಆಲ್ಮೋಸ್ಟ್ ನನಗೆ ಈಜ್ ಬರಲ್ಲ, ಬಟ್ ನೀರು ಚಾನಲ್ ತುಂಬಾ ದೊಡ್ಡದಿದೆ. ಹಾಯ್ ಹಾಯ್ ಬ್ರೋ, ಹೌ ಆರ್ ಯು? ಒಂದು ಸ್ಮೈಲ್ ಕೊಡು. ಸ್ಮೈಲ್ ಕೊಡು ಅಂದ್ರೆ ಏನಕ್ಕೆ ಹಂಗೋಗ್ಬಿಟ್ಟೆ? ಏನ್ ಸೂಪರ್ ಆಗಿದೆಯಲ್ಲ ವೆದರ್, ಮಾತ್ರ ಸೂಪರ್ ಆಗಿದೆ. ಬ್ಯೂಟಿ, ವಾವ್. ನೀರ್ ಮಾತ್ರ ಮಸ್ತಾಗಿದೆ, ಬೆಳ್ಳಗೆ. ಈಜ್ ಬಂದಿದ್ರೆ ಹಂಗೆ ಬಿದ್ಬಿಡ್ತಿದ್ದೆ. ಏನ್ ಮಾಡ್ತೀರಾ, ಈಜ್ ಬರಲ್ಲ ನನಗೆ. ಬರುತ್ತೆ, ನಾನು ನೀರಿಗೆ ಬಿದ್ರೆ ನಾನೇ ವಾಪಸ್ ಬರೋ ಅಷ್ಟು ಬರುತ್ತೆ, ಬೇರೆಯವ್ರನ್ನ ಉಳಿಸೋ ಅಷ್ಟು ಬರಲ್ಲ ನನಗೆ. ಇನ್ನೊಂದು ರೌಂಡ್ ಬ್ರೇಕ್. ಇನ್ನೂ ಬರೀ 7 ಕಿಲೋಮೀಟರ್ ಆಗಿದೆ ಅಷ್ಟೇ. ಅದೇ ಸರಿ, ಜಾಸ್ತಿ ದೂರ ಹೋಗ್ಬಾರ್ದಂತೆ, ಅದಕ್ಕೆ. ಬ್ಯೂಟಿ. ಟ್ರೆಕ್ಕಿಂಗ್ ಮಾಡೋಕ್ಕಿಂತ ಈ ತರ ಜ್ಯೂಸ್ಗಳನ್ನ ಕುಡಿಯೋದೇ ಬೆಸ್ಟ್. ವೆದರ್ ಮಾತ್ರ ಸೂಪರ್ ಆಗಿದೆ. ಹೋಗೋರೆಲ್ಲ ನನ್ನೇ ನೋಡ್ತಿದ್ದಾರೆ. ಬಿಸಿಲು ಒಂದ್ ಸ್ವಲ್ಪ ಕಮ್ಮಿ ಇದೆ, ಆರಾಮಾಗಿ ಹೋಗ್ಬೋದು. ವೆದರ್ ಮಾತ್ರ ಬ್ಯೂಟಿ ಇದೆ. ನಾನು ಒಬ್ನೇ ಅನ್ಕೊಂಡೆ ಕಾಲ್ನಡಿಗೆಲ್ಲಿ ಹೋಗ್ತಾ ಇರೋದು. ನನ್ ಮುಂದೆ ಇರೋ ಹುಡ್ಗ ಅವ್ನು ಬೆಳಿಗ್ಗೆ 4 ಗಂಟೆಯಿಂದ ಮಾಡ್ತಾ ಇದ್ದಾನ, ಅದು ಬರಿಗಲ್ಲ. ಅಟ್ಲೀಸ್ಟ್ ನಾನಾದ್ರೂ ಶೂ ಹಾಕಿದೀನಿ. ಎಲ್ಲಿಂದ ನಡ್ಕೊಂಡ್ ಬರ್ತಿರೋದು? ಗುಂಡಿ ಕೈ ಮರ, ಕಾಲನ್ ಕಟ್ಟೆ ಗುಂಡಿ ಕೈ ಮರ. ಓಕೆ, ಏನ್ ರೀಸನ್ ನಡ್ಕೊಂಡು ಹೋಗ್ತಾ ಇರೋದು? ಹಿಂಗೆ ಮನೆದು ಸ್ವಲ್ಪ ಮನೆ ಕಟ್ತಾ ಇದೀವಿ, ಹಾ. ಚೆನ್ನಾಗಾಗ್ಲಿ ಅಂತ ಓಕೆ, ಬೇಡ್ಕೊಂಡಿರೋದು. ಫಸ್ಟ್ ಟೈಮ್ ಬರ್ತಿರೋದು ಇಲ್ಲ ಮುಂಚೆ? ಮುಂಚೆ ಒಂದ್ಸಲ ಬಂದಿದ್ವಿ, ಬ್ರದರ್ ಜೊತೆ ಬಂದಿದ್ದೆ. ಹಾ. ಅವರು ಏನೋ ಕೋರ್ಕೊಂಡಿದ್ರು ಅಂತ ಬಂದಿದ್ವಿ. ಹಾ. ಇವಾಗ ಹಂಗೆ ನಾನೇ ನಮ್ಮ ಮನೆಗೆ ಅಂತ ಕೋರ್ಕೊಂಡ್ ಬರ್ತಾ ಇದ್ವಿ. ಕೋರ್ಕೊಂಡಿದ್ದಾಗುತ್ತಾ? ಆಗತ್ತೆ ಅಂತ ನನ್ನ ನಂಬಿಕೆ. ಓಕೆ, ಆಗ್ಬೋದು. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀರಾ? ಒಂದು 30 ಆಗ್ಬೋದಣ್ಣ ಟೋಟಲ್. ಹಾ. ಇವಾಗಿಗೆ ಒಂದು 25 ಸಿಗುತ್ತೆ.
ಆಲ್ಮೋಸ್ಟ್ ಇನ್ನ ಒಂದು 10 ಕಿಲೋಮೀಟರ್ ಇದೆ ಅಲ್ಲ? 10 ಕಿಲೋಮೀಟರ್ ಇದೆ. ಓಕೆ. ಅದು ಅಲ್ಲದೆ ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದ್ದೀರಲ್ಲ, ಗ್ರೇಟ್ ನೀವು. ನೀರು ಇನ್ನೂ ಒಂದು ಹೊಟ್ಟೆಗೆ ಒಂದ್ ಸ್ವಲ್ಪ ನೀರು ಕುಡ್ದಿಲ್ಲ, ಹೋಗಿ ಕುಡಿಬೇಕಂತ. ಇನ್ನೂ ಅಲ್ಲೋಗೋರ್ಗು. ಅದಕ್ಕೆ ಓಕೆ, ಥ್ಯಾಂಕ್ ಯು. ಹೆಂಗೋ ಒಬ್ಬನೇ ಹೋಗ್ತಿರೋದಲ್ಲ, ಅದಕ್ಕೆ ಕಂಪ್ನಿ ಕೊಡೋಕೆ ಹುಡುಗ ಇದ್ದಾನೆ, ಆರಾಮಾಗಿ ಹೋಗೋದೀಗ. ಸ್ವಲ್ಪ ದೂರ ಅಷ್ಟೇ ಇರೋದು, ದೂರದಲ್ಲಿ ಅಷ್ಟೇ ದೂರ ಇರೋದು, ಅಲ್ಲಿಗೆ ಹೋದ್ರೆ ಆಯ್ತು. ಆಲ್ಮೋಸ್ಟ್ 10 ಕಿಲೋಮೀಟರ್ ಆಯಿತು. ಐ ಥಿಂಕ್ ಇನ್ನೂ 10 ಕಿಲೋಮೀಟರ್ ಇದೆ ಅನ್ಸುತ್ತೆ. ಅಯ್ಯಪ್ಪ, ನಡೀತಾ ಇರ್ಬೋದು, ಕುತ್ಕೊಂಡ್ಬಿಟ್ರೆ ಜಾಸ್ತಿ ಕಾಲು ನೋಡ್ತಾ ಇರೋದು ನನಗೆ. ಪುದೀನ ಹಾಕಿದ್ದೀನಲ್ಲ, ಸೂಪರ್ ಟೇಸ್ಟ್. ಚಾಕ್ಲೇಟ್ ಬೇರೆ ತಿನ್ಬಿಟ್ನಲ್ಲ, ಒಂಥರ ಆಗ್ತಾಯ್ತು ಈಗ. ಪರವಾಗಿಲ್ಲ, ಚೆನ್ನಾಗಿತ್ತು, ಒಂಥರ ಮಜಾ ಇದೆ. ಲೈಫಲ್ಲಿ ಏನಾದ್ರು ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು. ಒಂದು ಕೆಲಸ ಮಾಡ್ತಿರ್ಬೇಕು, ಇಲ್ಲ ಸುತ್ತಾಡ್ತಾ ಇರಬೇಕು, ಇಲ್ಲ ಮನೇಲಿ ಆರಾಮಾಗಿ ಬೇರೆಯವ್ರು ಮಾಡೋದನ್ನ ವಿಡಿಯೋ ನೋಡ್ಕೊಂಡು ಲೈಕ್ ಮಾಡ್ತಾ ಇರ್ಬೇಕು. ಸರಿ, ಹೊರಡೋಣ. ಹೂವು ಎಲ್ಲ ಚೆನ್ನಾಗಿದೆಯಲ್ಲ? ಓಕೆ, ನಾನು ಸ್ವಲ್ಪ ದೂರ ಇದೆ, ಅಲ್ಲೋಗಿ ರೆಸ್ಟ್ ಮಾಡೋಣ. ಸುಧಾರಿಸ್ಕೊಂಡಿದ್ದಾಯ್ತು, ಆರಾಮಾಗಿ ಹೋಗೋದು ನಮಗೆ. ಬಿಸಿಲು ಸ್ಟಾರ್ಟ್ ಆಯ್ತು. ಅಲ್ಲೇ ಸೂರ್ಯನ್ ಕಂಡ್ರೆ ಅಲ್ಲೇ ಪಪ್ಪಿ ಕೊಡಕ್ ಕಾಯ್ತಾ ಇದೆ. ಇಲ್ಲೆಲ್ಲ ಜಿಂಕೆ ಎಲ್ಲ ಓಡಾಡ್ತಾ ಇದಾವೆ. ವಿಡಿಯೋ ಮಾಡೋಣ, ನಾನು ಅಷ್ಟೊತ್ತಿಗೆ ಹೋಗೇ ಬಿಟ್ಟು 1, 2, 3, ಐ ಥಿಂಕ್ 3 ಇಲ್ಲ 4 ಇತ್ತು ಅಷ್ಟೇ. ಇಲ್ಲೇ ರೋಡು, ಇಲ್ಲೇ ಜಿಂಕೆ ಇದಾವೆ, ಗಿಡದ ಮಧ್ಯೆ ಕಾಣೋದೇ ಇಲ್ಲ. ಹುಲಿ ಸಿಂಹನೂ ಇರ್ತಾವೆ, ನೋಡ್ಕೊಂತ ಹೋಗ್ಬೇಕು. ಕಾಣೋದೇ ಇಲ್ಲ. ನೆಲದ ಕಲರು, ಒಣಗಿರೋ ಗಿಡದ ಕಲರ್, ಆ ಪ್ರಾಣಿಗಳ ಮೈ ಕಲರು ಒಂದೇ ಆಗಿದೆ. ಚೆನ್ನಾಗಿತ್ತು ಜಿಂಕೆ. ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ ನಾವು ಹೋಗ್ತಾ ಇರೋ ಬೆಟ್ಟ ಇನ್ನೂ ದೂರ ಹೋಗ್ತಾನೆ ಇದೆ ಹೊರತು ಹತ್ರನೇ ಬರ್ತಿಲ್ಲಪ್ಪ. ಎಷ್ಟು ದೂರ ಇದೆ ಇನ್ನು, ಅವಾಗಲೇ ಎಷ್ಟು ಹತ್ರ ಕಾಣಿಸ್ತಿತ್ತು. ಇವಾಗ ಈ ಬೆಟ್ಟ ದಾಟಿದ್ರೆ ಐ ಥಿಂಕ್ ಸಿಗುತ್ತೆ ಅನ್ಸುತ್ತೆ, ಇಲ್ಲ ಈ ಬೆಟ್ಟ ಆದ್ಮೇಲೆ ಇನ್ನೊಂದು ಬೆಟ್ಟ ಆಯ್ತೋ ಇಲ್ಲ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಈ ಬೆಟ್ಟ ದಾಟಬೇಕು, ನೋಡೋಣ. ಆದಷ್ಟು ಸೂರ್ಯ ಸ್ವಲ್ಪ ಬೆಚ್ಚಿಟ್ಕೊಂಡಿದ್ದಾನೆ, ಆರಾಮಾಗಿ ಹೋಗ್ಬೋದು. ನೋಡಲ್ಲ ಏನು ಚೆನ್ನಾಗಿ ಕಾಣ್ತಿದೆಯಲ್ಲ, ಬೆಟ್ಟದಿಂದನೇ ಹೊಗೆ ಬರೋ ಥರ ಫೀಲ್ ಆಗ್ತಿದೆ ಇದು. ಯಾರೋ ಬೆಟ್ಟನ ಅರ್ಧ ಬೋಳಿಸ್ಬಿಟ್ಟಿದ್ದಾರೆ, ಖಾಲಿ ಇಲ್ಲ. ನಾನು ಅಷ್ಟೇ ಅಲ್ಲ, ನಾನು ಒಬ್ಬನೇ ಅಲ್ಲ ಹೋಗ್ತಾ ಇರೋದು, ಇನ್ನೂ ನನ್ನ ಮುಂದೆ ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಆದಷ್ಟು ಹತ್ರ ಬಂದಪ್ಪ. ಐ ಥಿಂಕ್ 100ಅಲ್ಲಿ 75% ಬಂದಿದ್ದೀನಿ ಅನಿಸುತ್ತೆ. ಇನ್ನೂ 25 ಇದೆ. ಅಲ್ಲಿ ದೂರದಲ್ಲಿ ಆರ್ಚ್ ಇದೆ. ಬಂದೆ ಒಂಥರ ಮಜಾ ಇದೆ. ಅಪರೂಪಕ್ಕೆ ಮಾಡೋದಲ್ಲ, ಅದಕ್ಕೆ ಮಜಾ ಅನ್ನಿಸ್ತಾ ಇದೆ. ಇನ್ನೂ 2.5 ಕಿಲೋಮೀಟ್ರ್ ಇದೆ. ಇದು ಎಂಟ್ರೆನ್ಸ್, ಇದೆ. ಅದು ಬೇರೆ ಊರಿಗೆ ಹೋಗುತ್ತೆ. ನಾವು ಹೋಗ್ಬೇಕಾಗಿರೋದು ಇದು. ಫೈನಲಿ ಗಾಳಿ ಎಲ್ಲ ಮಸ್ತಾಗಿ ಬರ್ತಾಯಿದೆ.
ನೈಸ್. ನಾನು ಬಂದೆ ಆಗ್ತಿದ್ದಂಗೆ ತಣ್ಣಗಿರೋ ಗಾಳಿ. ಇಲ್ಲಿ ಯಾವುದೋ ನೀರು ಹರಿತಾ ಇದೆ. ಓ, ಇಲ್ಲೂ ನೀರಿದೆ. ವಾವ್, ಸೂಪರ್ ಆಗಿದೆ ಗಾಳಿ ಮಾತ್ರ. ಅದೇ ನಮ್ಮ ಕಡೆಯವರು ಅಲ್ಲಿ ಹೋಗ್ತಿದ್ದಾರೆ. ನಾನು ಅದೇ ಇದು ಕುಡ್ಕೊಂಡು ನಾ ಇಲ್ಲೇ ಇದ್ದೀನಿ. ಇಳಿಜಾರಿತ್ತು, ಆರಾಮಾಗಿ ಬಂದ್ಬಿಟ್ವಿ. ಇನ್ನೇನು ಐ ಥಿಂಕ್ ಇನ್ನೊಂದು ಕಿಲೋಮೀಟ್ರ್ ಅನಿಸುತ್ತೆ. ಫುಲ್ ಹಂಪು. ಆಲ್ಮೋಸ್ಟ್ ಅಲ್ಲೇ ಒಂದು 16-17 ಕಿಲೋಮೀಟ್ರು ಬಂದಿದ್ದೀವಿ. ಸ್ಟಾರ್ಟಿಂಗ್ ಒಂದು 5 ಕಿಲೋಮೀಟ್ರ್ ಮಾತ್ರ ಅಷ್ಟ ಗ್ರೂಪ್ ಅಂತ ಬಂದುಬಿಟ್ಟೆ. ಇವಾಗ ಪಿಕ್ಚರ್ ಬಿಡ್ತಾಯಿದೆ. ಆಲ್ಮೋಸ್ಟ್ ಅದು ರೋಡು ಮೇನ್ ರೋಡಲ್ಲ, ಅದಕ್ಕೆ ಬಂದ್ಬಿಟ್ವಿ. ಇದು ಕಾಡು ದಾರಿ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಿಂಗಿಲ್ಲ, ಹಿಂಗಿದೆ. ಗಾಡಿನೂ ಎಳಿತಾಯ್ತು. ಇನ್ನೂ ನನ್ನ ಬಾಡಿ ಆ ಥರ ಜಿಂಕೆ ಏನಾರು ಕಾಣುತ್ತಾ? ಅವಾಗಲೇ ಕಾಣಿಸ್ತು. ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ವೀಡಿಯೋ ಮಾಡಬೇಕು ಅಂದಾಗಲೇ ಏನೂ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಈ ದಾರಿ ಉದ್ದಕ್ಕೂ ಏನೋ ಇದ್ರದ್ದಿದೆ, ಹುಳಿ ಏನದು, ನಿಂಬೆಹಣ್ಣು, ನೆಲ್ಲಿಕಾಯಿ, ಉಪ್ಪಿನಕಾಯಿ ಮಾಡ್ತಾರೆ, ಹುಣ್ಸೆಹಣ್ಣು. ಎಸ್, ಹುಣ್ಸೆಹಣ್ಣು. ದಾರಿ ಉದ್ದಕ್ಕೂ ಸ್ವಲ್ಪ ದೂರಕ್ಕೂ ಒಂದೊಂದು ಹುಣ್ಸೆಹಣ್ಣು ಮರಗಳಿದೆ. ಫೈನಲಿ ಇನ್ನೊಂದೆರಡು ಟರ್ನಿಂಗ್ ಅನಿಸುತ್ತೆ. ಇನ್ನೊಂದೆರಡು ಟರ್ನಿಂಗ್ ಆಗ್ತಿದ್ದಂಗೆ ಕಂಪ್ಲೀಟ್ ವಾಕಿಂಗ್. ಐ ಥಿಂಕ್ ನಾನು ಅಂದ್ಕೊಂಡಿರಲಿಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ. ಎಲ್ಲರೂ ಲಿಫ್ಟ್ ತೊಗೊಳ್ತೀನಿ ಅಂದ್ಕೊಂಡೆ. ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ, ತೊಂದರೆ ಇಲ್ಲ. ಇನ್ನೊಂದು ಸ್ವಲ್ಪ ದೂರ, ಐ ಥಿಂಕ್ ಇನ್ನೂ ಒಂದೆರಡು ಟರ್ನಿಂಗ್ಗಳಿದೆ. ಅದು ಒಂದೆರಡು ಟರ್ನಿಂಗ್ಗಳು ಕಂಪ್ಲೀಟ್ ಆದರೆ ಫೈನಲಿ ಡೆಸ್ಟಿನೇಷನ್ ರೀಚ್. ಯಾವುದೋ ಕೊಂಬೆ ಮುರ್ಕೊಂಬಿಟ್ಟಿದೆ. ಗಾಡಿ ಏನಾದ್ರು ಫಾಸ್ಟಾಗಿ ಬಂದರೆ ಅಷ್ಟೇ. ಅವು ಟರ್ನಿಂಗ್ ಬೇರೆ ಇಲ್ಲಿ. ಬಣ್ಣದ ಚಿಟ್ಟೆಗಳು ಅಲ್ಲಿ ದೂರದಲ್ಲಿದ್ದಾರೆ. ಹಂಗೆಲ್ಲ ಪಾಪ ಮುಖ ತೋರಿಸಬಾರ್ದು. ಗಾಡಿ ಸೈಡಿಗೆ ಹಾಕ್ಕೊಂಡು ಟೈಟಾನಿಕ್ ಮೂವಿ ಫೀಲ್ ತಗೊಳ್ತಾ ಇದ್ದಾರೆ. ಆ ಬೋಟಲ್ಲಿ ನಿಂತ್ಕೊಂಡಿರ್ತಾರಲ್ಲ ತುದಿಲಿ ಪಾಪ. ಫೈನಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ. ಫೈನಲಿ ಕಂಪ್ಲೀಟ್ ಮಾಡೇ ಬಿಟ್ಟೆ ನಾನು. ಎಸ್, ಫೈನಲಿ ಕಂಪ್ಲೀಟ್ ಮಾಡಾಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡೋದು. ಎಷ್ಟು ಆಲ್ಮೋಸ್ಟ್ 19 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಬರ್ಬೇಕಾದ್ರೆ ಅಷ್ಟಕ್ಕೊಂದು ಜನ ಕಾಣಿಸ್ಲೇ ಇಲ್ಲ. ಇಲ್ಲಿ ನೋಡಿದ್ರೆ ಗಾಡಿಗಳೆಲ್ಲ ಇಷ್ಟಕ್ಕೊಂದಿದ್ದಾವೆ. ಫೈನಲಿ रघुनंदन रघुनंदन रघुवर सेवन रघुपति शायन शतयोजन शतयोजन शरधि नियोजन शर परिलंघन
रघुनन्दन रघुनन्दन रघुवर सेवन रघुपति शायन शतयोजन शतशतयोजन शरधि नियोजन शर परिलङ्घन हरिभाजन हरिभाजन हरिमद भाजन दशमुख कंपन ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ಒಳ್ಳೇದಾಗಿ ಮಾಡಪ್ಪ. जय केतन जय जय केतन जय हय प्रापुन जय मिडदापुगनी रघुनन्दन रघुनन्दन रघुवर सेवन रघुपति चायन शतयोजन शतशतयोजन शरधि नियोजन शर परिलङ्घन हरिभाजन हरिभाजन हरिमद भाजन दशमुख कंपन बड़वाकृत बड़वाकृत बड़वानलकृत बहुभस्मार्चन जय केतन जय जय केतन जय हय प्रापुन जय मिडदापुगनी ದೊಡ್ಡೋರು ಬಂದು ಬೇಡ್ಕೊಳ್ಳೋದಲ್ದೇನೆ ಸಣ್ಣ ಮಕ್ಕಳು ಕೂಡ ಬರ್ತಾರೆ. ಅವ್ರು ಬಂದು ನಮಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಎಲ್ಲ ಇಬ್ಬಿಬ್ರಿಗಾಗಿ ಕೈಗೆ ಇಟ್ಕೊಂಡ್ಬರ್ತಾ ಇದ್ದಾರೆ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾರಲ್ಲ, ಕ್ಯೂಟಾಗಿ. So cute. ಪ್ರಸಾದ ಸೇವನೆ ಮಾಡೋ ಜಾಗ ಎಷ್ಟು ಕ್ಲೀನಾಗಿದೆ ಅಲ್ಲ. ಅಷ್ಟು ದೂರದಿಂದ ನೆಡ್ಕೊಂಬಂದಿರೋ ಖುಷಿಗೆ ಹಂಗೆ ತಟ್ಟೆ ತಗೊಂಡು ಪ್ರಸಾದ ಹಾಕ್ಸ್ಕೊಂಡು ಭೂಮಿಯಿಂದ ಬೆಳೆದು ತಟ್ಟೆಗೆ ಹಾಕೋವರೆಗೂ ನಿಯತ್ತಾಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಒಳ್ಳೇದು ಮಾಡು ಅಂತ ಬೇಡ್ಕೊಂತ ಎಲ್ಲ ತಿನ್ಕೊಂಡು ಅನ್ನ ಪ್ರಸಾದ ಹಾಕ್ಸ್ಕೊಂಡು ಹಂಗೆ ಸೀದಾ ತಗೊಂಬಂದು ಅನ್ನ ಬೆಳೆಯೋ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಿಯತ್ತಾಗಿರೋರಿಗೆ ಮಾತ್ರ ಅಂದ್ಕೊಂಡು ಅಂತ ಆದರೆ ಸೂಪರ್ ಟೇಸ್ಟ್ ಮಾತ್ರ. ನಾನು ಒಂದು ವಿಡಿಯೋ ಮಾಡ್ಕೊಬೇಕು, ಸ್ವಲ್ಪ ಅಡುಗೆ ಮನೆಯೆಲ್ಲ ನೋಡ್ಬೋದಾ ಅಂತ ಕೇಳಿದೆ. ಅದಕ್ಕೆ ಅವರು ಫಸ್ಟು ಊಟ ಮಾಡಿ ಆಮೇಲೆ ನಿಧಾನಕ್ಕೆ ಬಂದು ವಿಡಿಯೋ ಮಾಡ್ಕೊಳ್ಳಿ ಅಂದರು. ಹಾಗಾಗಿ ಹೋಗಿ ಅಡುಗೆ ಮನೆಯಲ್ಲಿ ವಿಡಿಯೋ ಮಾಡಿದೆ. ಅಡುಗೆ ಮನೆಯೆಲ್ಲ ತರಕಾರಿ ಎಷ್ಟು ಚೆನ್ನಾಗಿದೆ, ಸಾಂಬಾರು, ಪಾಯಸ, ಪಲ್ಯ, ಪಾಯಸ, ಅನ್ನ, ಎಲ್ಲ ಸಾಂಬಾರು ಎಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಫುಲ್ಲು ಎಲ್ಲೋ ವೈಫೈ ಅನ್ನೋ ಫೀಲಲ್ಲಿ ಇಟ್ಟಿದ್ದಾರೆ. ಎಲ್ಲ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್. ಸೌದೆ ಒಲೆಯಿಂದ ಮಾಡೋದು ಎಲ್ಲ. ಅಲ್ಲಿ ಸೌದೆ ಉರಿಯಕ್ಕೆ ಹಾಕೋದು, ಅದೇ ಸೌದೆಯಿಂದ ಬರೋ ಬಿಸಿ ನೀರು ಇಲ್ಲಿ ಬರುತ್ತೆ. ಇಲ್ಲಿಂದ ಅನ್ನ ಸಾಂಬಾರು ಎಲ್ಲ ಇದರಲ್ಲೇ ಮಾಡ್ತಾರೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅವಾಗಲೇ ಸಣ್ಣ ಮಕ್ಕಳನ್ನೆಲ್ಲ ನೋಡಿದ್ವಲ್ಲ, ಕ್ಯೂಟಾಗಿರೋರು. ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಎಲ್ಲ ಕೇಳ್ಕೊಂಬಂದು ಇವಾಗ ತಟ್ಟೆ ಮುಂದೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ನೋಡಿ. ಕೊಡಗಲಿ ಹರಿಯುವ ನದಿಯಿಂದ ತರುತ್ತಲಿ ಹಸಿರಿನ ಬೆಳೆ ಚಂದು ಕುಡಿಯುವ ಕೇಳಿಸ್ಕೊಂಡ್ರಲ್ಲ ಪ್ರೇಯರ್ ಎಷ್ಟು ಚೆನ್ನಾಗಿತ್ತು ಅಂತ. ಈ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಎನಿ ಟೈಮ್ ಊಟ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಎಲ್ಲರೂ ಬನ್ನಿ.
ತುಂಬ ಚೆನ್ನಾಗಿದೆ, ವಾತಾವರಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬನ್ನಿ. ನೂತನ ಚೇತನ ಓಕೆ, ಎಲ್ಲ ಮುಗೀತು. ಮತ್ತೆ ಇವಾಗ ನಡ್ಕೊಂಡು ಹೋಗೋದು. ಎಲ್ಲ ಮುಗೀತು, ಹೋಗ್ತಾ ಇದ್ದೀನಿ. ಆನ್ ದ ವೇ ಏನಾದ್ರು ಲಿಫ್ಟ್ ಸಿಕ್ಕಿದ್ರೆ ಲಿಫ್ಟ್ ಕೇಳ್ಕೊಂಡು ಹೋಗ್ತೀನಿ. ಇನ್ನೂ ಟೈಮ್ ಇದೆ, ಇನ್ನೂ ಇವಾಗ 4:15, ಸಾರಿ 2:15. ಆರಾಮಾಗಿ ಒಂದು 5 ಗಂಟೆ ಅಷ್ಟೊತ್ತಿಗೆ ತಲುಪೋದು. ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಜಾಸ್ತಿ ಜನ ನೋಡಿ. ಏನಕ್ಕೆ ಅಂದರೆ ಅಟ್ಲೀಸ್ಟು ಇದರಲ್ಲಿ ಜಾಸ್ತಿ ಜನ ನೋಡಿದ್ರೆ ನೆಕ್ಸ್ಟು ನಾನು ಇನ್ನೂ ದೊಡ್ಡದಾಗಿ ಹೋಗಬೇಕು ಅಂತ ಇದ್ದೀನಿ. ಸೊ ದೊಡ್ಡದಾಗಿ ಹೋಗಬೇಕು ಅಂದರೆ ನೀವೆಲ್ಲ ತುಂಬ ಜಾಸ್ತಿ ಸಪೋರ್ಟ್ ಮಾಡಿರಬೇಕು. ನೀವೇನಾದ್ರು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಮನೇಲಿ ಒಪ್ಸೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಹೆಲ್ಪ್ ಆಗುತ್ತೆ. ಮನೆಯವರಿಗೆ ಕಳ್ಸೋಕ್ಕೆ ಒಂದು ಸ್ವಲ್ಪ ಓಕೆ ಚೆನ್ನಾಗಿದ್ದಾರೆ ನೋಡ್ತಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ. ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಆಲ್ಮೋಸ್ಟು ನನ್ನ ಲೈಫಲ್ಲಿ ಹೆಂಗೆ ಅಂದರೆ ಎಷ್ಟು ಇಂಟರ್ವೋಟ್ ಅಂದರೆ ಎಷ್ಟು ಪಕ್ಕದಲ್ಲಿ ಯಾರು ಇದ್ದರೆ ಸೆಲ್ಫಿ ತೊಗೊಳಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅಂಥದ್ರಲ್ಲಿ ಫಸ್ಟ್ ಟೈಮು ನಾನು ಈ ಥರ ವೀಡಿಯೋ ಮಾಡ್ತಾ ಇರೋದು. ನನಗೆ ಒಂಥರ ಆಗ್ತೈತಿ. ಆಲ್ಮೋಸ್ಟ್ ನಾನು ಮುಖಕ್ಕೆ ಹಾಕಿರೋದ್ರಿಂದ ಬೇರೆಯವ್ರು ನೋಡಿದ್ರು ನಾನು ಕೇರ್ ಮಾಡ್ತಾಯಿಲ್ಲ. ಫೇಸ್ ಒಳಗೆ ರಿಯಾಕ್ಷನ್ ಬಂದ್ಬಿಡುತ್ತೆ. ಅವ್ರೇನಾರು ನೋಡಿದ್ರೆ ನನಗೆ ನಗು ಬಂದ್ಬಿಡುತ್ತೆ. ಸೊ ಇದು ಹಾಕಿರೋದ್ರಿಂದ ನಾನು ಓಕೆ ಸ್ಟಾರ್ಟಿಂಗ್ ಅಲ್ಲ, ಒಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಫೇಸ್ ತೋರಿಸ್ತೀನಿ. ಆಲ್ಮೋಸ್ಟ್ ತೋರಿಸ್ತೀನಿ, ಇಲ್ಲ ಅಂತಲ್ಲ, ಬಟ್ ಫಸ್ಟ್ ಟೈಮ್ ಅಲ್ಲ. ಸೊ ಅದಕ್ಕೋಸ್ಕರ ಏನಾದ್ರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಇನ್ನು 15 ಕಿಲೋಮೀಟ್ರ್ ಐತೆ, ಹೋಗೋಣ. ಬಿಸಿಲು ಅಷ್ಟೇನಿಲ್ಲ. ಬಿಸಿಲೇನಾರು ಇದ್ದಿದ್ದರೆ ಹೋಗ್ಬೋದಿತ್ತು. ಯಾರ ಹತ್ರನಾರು ಕೇಳ್ಬಿಟ್ಟು. ಅಲ್ಲೇ ಒಂದಿಬ್ಬರು ಕೇಳಿದ್ರು ಬಿಡಬೇಕಾ ಅಂತ. ಇಲ್ಲ ಬೇಡ, ನಾನು ನಡ್ಕೊಂಡು ಹೋಗ್ಬೇಕು ಅಂದೆ. ಹಂಗಂದ್ರೆ ಸರಿ ಹೋಗಿ, ನಿಧಾನಕ್ಕೆ ಹೋಗೋದು. ಬೆಳಿಗ್ಗೆ ಜಿಂಕೆ ನೋಡಿದ್ದೆ, ಹುಲಿ ಸಿಂಹ ಏನಾರು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇರಬೇಕು ಅನಿಸುತ್ತೆ. ಐ ಥಿಂಕ್ ಅಕ್ಕಪಕ್ಕ ಇರುತ್ತೆ. ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲ ಮನೆಗೆ ಹೋಗಿ ವೀಡಿಯೋನ ಕ್ಲೀನಾಗಿ ನೋಡಬೇಕು. ಇಲ್ಲ ಅಂದರೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ಕುತ್ಕೊಂಡು ಊಟ ಆಗಿದ್ದ ಕೂಡಲೇ ನಾನು ನೀರು ಕುಡಿಯಲ್ವಾ, ಸ್ವಲ್ಪ ನೀರು ಕುಡಿದು ಹೋಗೋಣ. ಡ್ರೈ ಫ್ರೂಟ್ಸ್ ಎಲ್ಲ ಇನ್ನೂ ಹಂಗೆ ಇದೆ, ಇನ್ನೂ ಖಾಲಿ ಆಗಿಲ್ಲ. ಮನೆಗೆ ಹೋದರೆ ಬೈತಾರೆ ಇನ್ನೂ ಹಂಗೆ ಇದೆ ಅಂತ. ಹಂಗೆ ಕುತ್ಕೊಂಡಿದ್ದೆ. ಅವರು ನನ್ನನ್ನು ಎಲ್ಲೋ ನೋಡಿದ್ದೀನಿ ಅಂತ ಬಂದು ಮಾತಾಡ್ಸಿದ್ರು. ಓ ನಿಮ್ಮದು ಯೂಟ್ಯೂಬ್ ಇದೆಯಲ್ಲ, ಅದಕ್ಕೆ ನೋಡಿದ್ದೆ ಅಂತ ಹೇಳಿ ಹಂಗೆ ಒಂದು ಸೆಲ್ಫಿ ತೊಗೊಂಡು ಹೋದ್ರು. ಸ್ಟಾರ್ಟಿಂಗು ಎಂಟ್ರಿ ಆಗ್ಬೇಕಾದ್ರೆ ಯಾವುದು ಆರ್ಚ್ ಬಂತು, ಇವಾಗ ಆರ್ಚ್ ಹತ್ರ ಬಂದಿದ್ದೀನಿ. ನಮ್ಮ ಮಮ್ಮಿಗೋಸು ದೇವಸ್ಥಾನಕ್ಕೆ ಹೋಗಿದ್ದಾರೆ. ವಾಪಸ್ ಬಂದರೆ ಅವ್ರ ಜೊತೆ ರಿಟರ್ನ್. ಅಲ್ಲಿ ಮುಂದೆ ನೀರಿತ್ತಲ್ಲ, ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಈಗ ಬೆಳಿಗ್ಗೆ ಬಂದಿದ್ದು ಎಂಟ್ರೆನ್ಸು, ಇದೇ ಎಕ್ಸಿಟ್. ಈಗ ಇಲ್ಲಿಂದ ಹೋದರೆ ಮುಗೀತು, ಡೈರೆಕ್ಟ್ ಸೀದಾ ಮನೆ. ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಿಗ್ಗೆ ಅಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರು, ಬೆಳಗ್ಗೆ ತಿನ್ನೋ ಅಂತ. ಅದು ನಾನು ಇವಾಗ ತಿನ್ನಬೇಕು. ಹೋಗೋ ಇದರಲ್ಲಿ ಅಷ್ಟು ಹೊಟ್ಟೆ ಹಸಿಲಿಲ್ಲ. ಚಾಕ್ಲೇಟು ಜ್ಯೂಸ್ ಎಲ್ಲ ಕುಡಿತಾ ಇದ್ನಲ್ಲ, ಅಷ್ಟಾಗಿ ಹೊಟ್ಟೆ ಹಸ್ತಿಲ್ಲ. ದೇವ್ರ ಪ್ರಸಾದ ಥರ ತಿನ್ನಬೇಕು. ಅದಕ್ಕೆ ಪ್ರಸಾದ ಥರ ತಿನ್ನಲ್ಲ, ಸ್ವಲ್ಪ ರೊಟ್ಟಿನ ಟ್ರೈ ಮಾಡೋಣ ಅಂತ.
ಕಣ ಅನ್ನಿಸ್ತಿದ್ಯಾ? ಓಕೆ, ಚೆನ್ನಾಗಿದೆ. ಹ್ಞೂ, ಮಸ್ತಾಗಿದೆ. ಆಲ್ಮೋಸ್ಟು ಟ್ರಾವೆಲ್ ಮಾಡ್ಬೇಕಾದ್ರೆ ರೊಟ್ಟಿ ಚಪಾತಿ ಈ ಥರ ತಿನ್ನಬೇಕು. ಈ ಮ್ಯಾಗಿ ತಿಂತಾಯಿದ್ರೆ ಮ್ಯಾಗಿ ತಿನ್ನೋಕ್ಕೆ ಚೆನ್ನಾಗೇ ಇರುತ್ತೆ, ಬಟ್ಟು ಅಷ್ಟೇ ಹೊಟ್ಟೆ ನೋವು, ಒಂಥರ ಸ್ಟ್ರೆಂತ್ ಇರೋಲ್ಲ, ಆಲ್ಮೋಸ್ಟ್ ಸ್ಟ್ರೆಂತ್ ಇರೋಲ್ಲ. 100ಗೆ ಒಂದು 75% ಇದ್ದರೂ ಅಟ್ಲೀಸ್ಟ್ 25% ಇರೋಲ್ಲ. ಇದು ಚಪಾತಿ ರೊಟ್ಟಿ ಈಸಿ, ಅಟ್ಲೀಸ್ಟು ತೆಳ್ಳಗೆ ಸಾಫ್ಟಾಗಿ ರೋಲ್ ಮಾಡಿಕೊಂಡು ಅದ್ರೊಳಗೆ ಪೌಡ್ರ್ ಏನಾರು ಈ ಥರ ಪೌಡ್ರ್ ಹಾಕ್ಕೊಂಬಂದರೆ ಈಸಿ, ಎಲ್ಲಿ ಬೇಕಾದ್ರೂ ಅಲ್ಲಿ ಕುತ್ಕೊಂಡು ತಿನ್ಬೋದು. ಮೆತ್ತಗಿದೆ, ಇನ್ನೂ ಸಾಫ್ಟಾಗಿದೆ, ಆವಾಗ ತೆಳ್ಳು ಬಸಿಬೇಕಾಗುತ್ತೆ. ಮ್ಯಾಗಿ ಮಾಡಿಕೊಂಡ್ರೆ ಹೊಟ್ಟೆ ನೋವು ಈ ಥರ, ಬಟ್ಟು ಈಗ ಕಾಣಲ್ಲ, ಬಟ್ ನಮ್ಮಲ್ಲಿರೋ ಸ್ಟ್ರೆಂತು ಕಮ್ಮಿ ಮಾಡಿರುತ್ತೆ. ಬಟ್ ನಮಗೆ ಅನಿಸಲ್ಲ, ಸುತ್ತಾಡಿದ್ದೀವಲ್ಲ ಟಯರ್ಡ್ ಆಗಿದೆ ಅಂತ ಅನಿಸುತ್ತೆ ಹೊರತು ಈ ಥರ ಏನು ಮ್ಯಾಗಿ ತಿಂದಿರೋದ್ರಿಂದನೇ ಅಂತ ಅನಿಸಲ್ಲ. ಬಟ್ ಒಬ್ಬೊಬ್ಬರು ಶೋಕಿ ಅದು. ನಮ್ಮ ಅಮ್ಮಿಗೋಸ್ ಬಂದರು, ಇವಾಗ ಬೈಕಲ್ಲಿ ಹೋಗ್ಬಿಡೋದೆ. ಓಕೆ ಅಮ್ಮಿಗೋಸ್, ಇವಾಗ ಸ್ವಲ್ಪ ದೂರ ನಡ್ಕೊಂಡ್ಬಂದಿದ್ದಾಯಿತು. ಓಕೆ, ಟೈಮ್ ಆಗಿದೆ. ನಾನು ಸ್ವಲ್ಪ ಮಳೆ ಬರೋಂಗಿದೆಯಾ, ಹಾಗಾಗಿ ಗಾಡೀಲಿ ಹೋಗ್ತೀನಿ. ಓಕೆ, ಮತ್ತೆ ಸಿಗೋಣ. ಜೈ ಆಂಜನೇಯ. ಜೈ ಶ್ರೀರಾಮ್.